ಒಂದು ಕಾಲದಲ್ಲಿ ಭಾರತ ತನ್ನ ರಕ್ಷಣೆಗಾಗಿ ಸಂಪೂರ್ಣವಾಗಿ ಬೇರೆ ದೇಶಗಳನ್ನು ಅವಲಂಬಿಸಿತ್ತು. ನಮ್ಮ ಸೇನೆಗೆ ತುರ್ತು ಶಸ್ತ್ರಾಸ್ತ್ರಗಳು ಬೇಕೆಂದಾಗ ವಿದೇಶಿ ಹಡಗುಗಳು ಬರುವವರೆಗೂ ಕಾಯಬೇಕಾದ ಅನಿವಾರ್ಯತೆಯಿತ್ತು. ದಶಕಗಳ ಕಾಲ ನಮ್ಮ ವಾಯುಪಡೆಯನ್ನು ನಡೆಸಿದ್ದು ವಿದೇಶಿ ಆಮದುಗಳು. ಈ ಹಳೆಯ ಮಿಗ್-21 ವಿಮಾನಗಳು ಆ ಕಾಲದ ಅವಲಂಬನೆಯನ್ನು ನೆನಪಿಸುತ್ತವೆ. ಪಾಕಿಸ್ತಾನ ಮತ್ತು ಚೀನಾದಂತಹ ನೆರೆಹೊರೆಯವರನ್ನು ಎದುರಿಸುವಾಗ ಯುದ್ಧದ ಸಮಯದಲ್ಲಿ ಬಿಡಿಭಾಗಗಳಿಗಾಗಿ ಮತ್ತೊಂದು ದೇಶದ ಮುಂದೆ ಕೈಚಾಚುವುದು ರಾಷ್ಟ್ರೀಯ ಭದ್ರತೆಗೆ ಇದ್ದ ದೊಡ್ಡ ಬೆದರಿಕೆಯಾಗಿತ್ತು. ನಿಜವಾದ ಸಾರ್ವಭೌಮ ರಾಷ್ಟ್ರವು ಎರವಲು ಪಡೆದ ಕವಚದಿಂದ ತನ್ನ ಗಡಿಯನ್ನು ಶಾಶ್ವತವಾಗಿ ಕಾಯಲು ಸಾಧ್ಯವಿಲ್ಲ. ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಎನ್ನುವುದು ಕೇವಲ ಆಯ್ಕೆಯಾಗಿರಲಿಲ್ಲ, ಅದು ಅಳಿವು-ಉಳಿವಿನ ಪ್ರಶ್ನೆಯಾಗಿತ್ತು. ಇಂದು ಭಾರತ ಆ ಹಳೆಯ ಹಣೆಪಟ್ಟಿಯನ್ನು ಕಳಚುತ್ತಿದೆ. ದಶಕಗಳ ಕಾಲ ನಡೆದ ಸದ್ದಿಲ್ಲದ ಕೈಗಾರಿಕಾ ಕ್ರಾಂತಿಯು ನಮ್ಮನ್ನು ಶಸ್ತ್ರಾಸ್ತ್ರ ಖರೀದಿದಾರನ ಸ್ಥಾನದಿಂದ ನಿರ್ಮಾತೃವಿನ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ. ಈ ಭವ್ಯ ಪರೇಡ್ನಲ್ಲಿ ಕಾಣ್ತಿರುವ ಆಧುನಿಕ ಶಸ್ತ್ರಾಸ್ತ್ರಗಳು ಭಾರತದ ಬದಲಾಗುತ್ತಿರುವ ಶಕ್ತಿಯ ಸಂಕೇತಗಳು. ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ಭಾರತ ಈಗ ಬರೀ ಗ್ರಾಹಕನಾಗಿ ಉಳಿದಿಲ್ಲ. ವಿಶ್ವದ ಪ್ರಬಲ ರಾಷ್ಟ್ರಗಳು ಭಾರತದ ಉತ್ಪಾದನಾ ಸಾಮರ್ಥ್ಯವನ್ನು ಕುತೂಹಲದಿಂದ ಗಮನಿಸುತ್ತಿವೆ. ಭಾರತವನ್ನು ಜಾಗತಿಕ ರಫ್ತುದಾರನನ್ನಾಗಿ ಬದಲಾಯಿಸುತ್ತಿರುವ ಆ 3 ಪ್ರಮುಖ ಸ್ವದೇಶಿ ತಂತ್ರಜ್ಞಾನಗಳು ಯಾವುವು ಎಂದು ಈಗ ನೋಡೋಣ. ಮೊದಲನೆಯದು ತೇಜಸ್ ಮಾರ್ಕ್ 1A. ಹೇಲ್ ಮತ್ತು ಡಿಆರ್ಡಿಒ ಸಂಸ್ಥೆಗಳು ಈ ಲಘು ಯುದ್ಧ ವಿಮಾನವನ್ನು ಹಳೆಯ ವಿದೇಶಿ ಫ್ಲೀಟ್ಗಳ ಜಾಗವನ್ನು ತುಂಬಲು ಅಭಿವೃದ್ಧಿಪಡಿಸಿವೆ. ಈ ವಿಮಾನದ ಪ್ರಮುಖ ಶಕ್ತಿ ಇದ ಡಿಜಿಟಲ್ ಫ್ಲೈ-ಬೈ-ವೈರ್ ಸಿಸ್ಟಮ್. ಇಲ್ಲಿ ಪೈಲಟ್ನ ಆದೇಶಗಳು ಮೆಕ್ಯಾನಿಕಲ್ ಕೇಬಲ್ಗಳ ಬದಲಿಗೆ ಕಂಪ್ಯೂಟರ್ ಸಂಕೇತಗಳ ಮೂಲಕ ರೆಕ್ಕೆಗಳಿಗೆ ತಲುಪುತ್ತವೆ. ಇದು ವಿಮಾನಕ್ಕೆ ಮಿಂಚಿನ ವೇಗದ ಪ್ರತಿಕ್ರಿಯೆ ನೀಡುತ್ತವೆ. ಇದರ ಅತ್ಯಾಧುನಿಕ ರೇಡಾರ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳನ್ನು ಗಮನಿಸಿದರೆ ಇದು ನೆರೆಹೊರೆಯ ರಾಷ್ಟ್ರಗಳು ಬಳಸುವ JF-17ನಂತಹ ವಿಮಾನಗಳಿಗಿಂತ ತಾಂತ್ರಿಕವಾಗಿ ಮುಂದಿದೆ. ಇಂದು ಅರ್ಜೆಂಟೀನಾ ಮತ್ತು ಈಜಿಪ್ಟ್ನಂತಹ ದೇಶಗಳು ತೇಜಸ್ ಖರೀದಿಸಲು ಆಸಕ್ತಿ ತೋರಿಸುತ್ತಿವೆ. ಇದು ಭಾರತೀಯ ಇಂಜಿನಿಯರಿಂಗ್ಗೆ ಸಿಕ್ಕ ಜಾಗತಿಕ ಮನ್ನಣೆ. ವಿಮಾನಗಳಿಗಾಗಿ ವಿದೇಶಗಳತ್ತ ನೋಡುತ್ತಿದ್ದ ಭಾರತ ಇಂದು ಅತ್ಯಾಧುನಿಕ ಫೈಟರ್ ಜೆಟ್ಗಳನ್ನು ರಫ್ತು ಮಾಡುವ ಹಂತಕ್ಕೆ ತಲುಪಿರುವುದು ಈ ಬದಲಾವಣೆಯ ಮೊದಲ ಸಾಕ್ಷಿ. ಎರಡನೆಯದು ಬ್ರಹ್ಮೋಸ್. ವಿಶ್ವದ ಅತ್ಯಂತ ವೇಗವಾದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಎಂದು ಗುರುತಿಸಿಕೊಂಡಿರುವ ಇದು ಭಾರತದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ. ಬ್ರಹ್ಮೋಸ್ನ ವೇಗವನ್ನು ಅರ್ಥಮಾಡಿಕೊಳ್ಳಲು ಈ ಗ್ರಾಫ್ ಗಮನಿಸಿ. ಇದು ಶಬ್ದದ ವೇಗಕ್ಕಿಂತ 3 ಪಟ್ಟು ವೇಗವಾಗಿ, ಅಂದರೆ ಮ್ಯಾಕ್ 3 ವೇಗದಲ್ಲಿ ಚಲಿಸುತ್ತದೆ. ಈ ವಿಪರೀತ ವೇಗದಿಂದಾಗಿ ಶತ್ರುಗಳ ರೇಡಾರ್ ಮತ್ತು ರಕ್ಷಣಾ ವ್ಯವಸ್ಥೆಗಳಿಗೆ ಈ ಕ್ಷಿಪಣಿಯನ್ನು ಪತ್ತೆಹಚ್ಚಿ ಹೊಡೆದುರುಳಿಸುವುದು ಗಣಿತದ ಪ್ರಕಾರ ಅಸಾಧ್ಯವೆಂದೇ ಹೇಳಲಾಗುತ್ತದೆ. ಈ ತಂತ್ರಜ್ಞಾನದ ಮೇಲಿನ ವಿಶ್ವಾಸದಿಂದಲೇ ಫಿಲಿಪೈನ್ಸ್ ದೇಶವು ಭಾರತದಿಂದ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಖರೀದಿಸಿದೆ. ಇದು ನಮ್ಮ ರಕ್ಷಣಾ ರಫ್ತು ಇತಿಹಾಸದ ಅತಿದೊಡ್ಡ ಮೈಲಿಗಲ್ಲು. ಬ್ರಹ್ಮೋಸ್ ಕೇವಲ ಕ್ಷಿಪಣಿಯಲ್ಲ, ಇದು ಏಷ್ಯಾ ಖಂಡದ ಶಕ್ತಿ ಸಮತೋಲನವನ್ನು ಬದಲಿಸಬಲ್ಲ ಒಂದು ಅಜೇಯ ಅಸ್ತ್ರ. ಯುದ್ಧದ ಸ್ವರೂಪ ಬದಲಾಗುತ್ತಿದೆ. ಭವಿಷ್ಯದ ಸಂಘರ್ಷಗಳಲ್ಲಿ ಬೃಹತ್ ಟ್ಯಾಂಕ್ಗಳಿಗಿಂತಲೂ ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸುವ ಡ್ರೋನ್ಗಳು ನಿರ್ಣಾಯಕ ಪಾತ್ರ ವಹಿಸಲಿವೆ. ಭಾರತದ ಅನೇಕ ಟೆಕ್ ಸ್ಟಾರ್ಟ್ಅಪ್ಗಳು ಈಗ ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ನಮ್ಮ ದೇಶದ ಸ್ಟಾರ್ಟ್ಅಪ್ ಕಂಪನಿಗಳು ಶತ್ರುಗಳ ನೆಲೆಗಳನ್ನು ಕಣ್ಣಿಗೆ ಕಾಣದಂತೆ ನಿಖರವಾಗಿ ಗುರುತಿಸಿ ದಾಳಿ ಮಾಡುವ ಕಮಿಕಾಜೆ ಮತ್ತು ಸರ್ವೇಲೆನ್ಸ್ ಡ್ರೋನ್ ಸಮೂಹಗಳನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿವೆ. ಹಿಮಾಲಯದ ಅತೀ ಎತ್ತರದ ಮತ್ತು ಶೂನ್ಯಕ್ಕಿಂತ ಕಡಿಮೆ ತಾಪಮಾನವಿರುವ ಪ್ರದೇಶಗಳಲ್ಲಿ ಈ ಡ್ರೋನ್ಗಳು ಯಶಸ್ವಿಯಾಗಿ ಹಾರಾಟ ನಡೆಸಬಲ್ಲವು. ಇದು ನಮ್ಮ ಗಡಿ ರಕ್ಷಣೆಗೆ ಹೊಸ ಆಯಾಮ ನೀಡಿದೆ. ಈ ರೀತಿಯ ಸ್ವದೇಶಿ ಡ್ರೋನ್ ತಂತ್ರಜ್ಞಾನವು ಮುಂದಿನ ಪೀಳಿಗೆಯ ಯುದ್ಧಗಳಲ್ಲಿ ಭಾರತ ಯಾರನ್ನೂ ಅವಲಂಬಿಸದಂತೆ ಭದ್ರತೆಯನ್ನು ಒದಗಿಸುತ್ತದೆ. ಆಕಾಶದಲ್ಲಿ ತೇಜಸ್, ಶತ್ರುಗಳಿಗೆ ನಡುಕ ಹುಟ್ಟಿಸುವ ಬ್ರಹ್ಮೋಸ್ ಮತ್ತು ಗಡಿ ಕಾಯುವ ಡ್ರೋನ್ಗಳು, ಈ 3 ಒಟ್ಟಾಗಿ ಭಾರತದ ರಕ್ಷಣಾ ಗೋಡೆಯನ್ನು ಬಲಪಡಿಸಿವೆ. ತಂತ್ರಜ್ಞಾನದಲ್ಲಿ ನಾವು ಸಾಧಿಸಿರುವ ಈ ಸ್ವತಂತ್ರ ಹಾದಿಯು ವಿಶ್ವದ ಭೂಪಟದಲ್ಲಿ ಭಾರತದ ಸ್ಥಾನಮಾನವನ್ನು ಹೆಚ್ಚಿಸಿದೆ. ನಾವು ಇಂದು ಬೇರೆಯವರಿಂದ ಕಲಿಯುವ ಹಂತದಿಂದ ಜಗತ್ತಿಗೆ ಕಲಿಸುವ ಹಂತಕ್ಕೆ ಬೆಳೆದಿದ್ದೇವೆ. ನಿಮ್ಮ ಪ್ರಕಾರ ಮುಂದಿನ 10 ವರ್ಷಗಳಲ್ಲಿ ಭಾರತ ರಕ್ಷಣಾ ಉತ್ಪಾದನೆಯಲ್ಲಿ ವಿಶ್ವದ ಮೊದಲ 3 ರಾಷ್ಟ್ರಗಳಲ್ಲಿ ಒಂದಾಗುತ್ತದೆಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ಶಕ್ತಿಯುತ ಮಾಹಿತಿಗಾಗಿ ಮಾಸ್ಟರ್ಮೈಂಡ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.